ಸಿಡಿದೆದ್ದಿರುವ ನಾಯಕನ ಮನವೊಲಿಕೆಗೆ ಕಸರತ್ತು ಜೋರಾಗಿದೆ. ಯಶವಂತರಾಯಗೌಡ ಪಾಟೀಲ್ ಜೊತೆ ಸವದಿ ಚರ್ಚೆ ಮಾಡಿದ್ದಾರೆ. ಲಕ್ಷ್ಮಣ ಸವದಿ ಸಂಧಾನಕ್ಕೂ ಕೂಡ ಯಶವಂತರಾಯಗೌಡ ಪಾಟೀಲ್ ಅವರು ಸಮಾಧಾನ ಆಗಲಿಲ್ಲ. ನಾಳೆ ಕ್ಷೇತ್ರದ ಜನರ ಜೊತೆಯಲ್ಲಿ ಚರ್ಚೆ ಮಾಡ್ತೀನಿ, ತೀರ್ಮಾನ ಮಾಡ್ತೀನಿ ಅಂತ ಹೇಳಿದ್ದಾರೆ. ತವರಿನಲ್ಲೇ ತಮ್ಮ ಮುಂದಿನ ನಡೆಯನ್ನ ಘೋಷಿಸ್ತೀನಿ ಅಂತೇಳಿ ಹೇಳಿದ್ದಾರೆ. ಕಾಂಗ್ರೆಸ್ಗೆ ಯಶವಂತರಾಯಗೌಡ ಪಾಟೀಲ್ ಅವರ ನಡೆಯೇ ಈಗ ಬಿಸಿ ತುಪ್ಪವಾಗಿದೆ. ನನಗೆ ಯಶವಂತರಾಯಗೌಡರು ಬಹಳ ಅತ್ಯಂತ ಪ್ರಿಯ ಸ್ನೇಹಿತರು. ಸ್ವಲ್ಪ ಅಸಮಾಧಾನ ಇರೋದು ಇಂಥ ಸಂದರ್ಭದಲ್ಲಿ ನಾವೆಲ್ಲ ಹೋಗಿ ಅವರಿಗೆ ಭೇಟಿಯಾಗಿ ಅವ್ರನ್ನ ಶಾಂತವನ್ನ ಹೇಳೋದಾಗ್ಲಿ, ಅವ್ರ ಜೊತೆಗೆ ನಾವು ಇರ್ತೀವಿ, ಯಾಕೆ ಇದನ್ನ ಮಾಡಬೇಕಾಗತ್ತೆ. ಒಬ್ರಿಗೊಬ್ರಿಗೆ ಆತ್ಮೀಯತೆ ಅಂದಮೇಲೆ ಇಂಥ ಕಷ್ಟ ಕಾಲದಲ್ಲಿ ಇಂಥ ಒಂದು ಮಾನಸಿಕತೆ ಒಂದು ಸ್ವಲ್ಪ ವ್ಯತ್ಯಾಸ ಆದಾಗ ಹೋಗ್ಬೇಕಾಗಿದ್ದು ನಮ್ಮ ಒಂದು ಕರ್ತವ್ಯ. ಇಲ್ಲ ನಾನು ಯಾರು ನನಗೆ ಹೇಳಿಲ್ಲ, ಇದು ನಮ್ಮ ಕರ್ತವ್ಯಗಳು, ನಮ್ಮ ಸಂಬಂಧಗಳ ಇರೋದ್ರಿಂದ ನಾವು ಹೋಗ್ಬೇಕಾಗತ್ತೆ, ಅವ್ರ ಜೊತೆಗೆ ಇರಬೇಕಾಗತ್ತೆ, ಅವ್ರ ಜೊತೆಗೆ ಚರ್ಚೆ ಮಾಡಬೇಕಾಗತ್ತೆ. ಎಲ್ಲದಕ್ಕೂ ಒಂದು ಪಕ್ಷ ಒಂದು ಸರ್ಕಾರ ಅಂದಮೇಲೆ ಎಲ್ಲದಕ್ಕೂ ಟಾಸ್ಕ್ ತಗೊಂಡು ಜವಾಬ್ದಾರಿ ಕೊಟ್ಟ ಮೇಲೆ ಹೋಗೋದಕ್ಕಿಂತಲೂ ನಾವು ಸ್ವಯಂ ಪ್ರೇರಿತವಾಗಿ ಹೋಗ್ಬೇಕಲ್ಲ. ನಮ್ದು ಎಲ್ಲರದ್ದು ಜವಾಬ್ದಾರಿ ಇದೆ, ಅದು ಮುಖ್ಯಮಂತ್ರಿಗಳದ್ದು ಒಬ್ಬರದೇ ಜವಾಬ್ದಾರಿ ಅಂತಲ್ಲ. ಇವತ್ತು ನಮಗೆಲ್ಲ ಗೊತ್ತಿದೆ, ಕರ್ನಾಟಕ ಸರ್ಕಾರದ 2ನೇ ಅವಧಿಯ ಮಂತ್ರಿಮಂಡಲ ರಚನೆಯಾಗಿದೆ. ಅದಾದ ನಂತರ ಅನೇಕ ವಿಚಾರಗಳನ್ನ ನೀವೆಲ್ಲ ಗಮನಿಸಿದ್ದೀರಿ. ಅದರ ಭಾಗವಾಗಿ ನಾನು ನಾಳೆ ಸುದೀರ್ಘವಾಗಿ ಬಿಜಾಪುರದ ಪ್ರವಾಸಿ ಮಂದಿರದಲ್ಲಿ ಬೆಳಗ್ಗೆ 10 ಗಂಟೆಗೆ ಬಹಳ ವಿವರವಾಗಿ ನಾನು ಮಾತಾಡ್ತೀನಿ. ಇವತ್ತೊಂದು ದಿವಸ ಅವಕಾಶ ಕೊಡಿ. ಹನುಮಂತು ನಮ್ಮ ಸಂಪರ್ಕದಲ್ಲಿ ಹೆಚ್ಚಿನ ಮಾಹಿತಿಯೊಂದಿಗೆ ಈಗ ಲೈವ್ ಕನೆಕ್ಟ್ ಆಗಿದ್ದಾರೆ. ಹನುಮಂತು, ಯಶವಂತರಾಯಗೌಡ ಪಾಟೀಲ್ ಅವರ ಮುಂದಿನ ನಡೆ ಏನು? ಸವದಿ ಅವರು ಮಾತಾಡಿದಾಗ ಏನಂತ ಹೇಳಿದ್ರಂತೆ? ಸದ್ಯಕ್ಕೆ ಏನಿದೆ ತಮ್ಮ ಹತ್ರ ಮಾಹಿತಿ? ಬಹುಶಃ ಹನುಮಂತು ಸಂಪರ್ಕ ಸಾಧ್ಯ ಆಗಿಲ್ಲ, ಮತ್ತೆ ಸಂಪರ್ಕಿಸುವ ಪ್ರಯತ್ನವನ್ನ ಮಾಡೋಣ. ಯಾವುದೇ ಕಾರಣಕ್ಕೂ ಸುತಾರಾಮ್ ನಾನು ನನ್ನ ರಾಜೀನಾಮೆಯನ್ನ ವಾಪಸ್ ತೆಗೆದುಕೊಳ್ಳೋದಿಲ್ಲ, ಕ್ಷೇತ್ರದ ಜನರ ಜೊತೆಯಲ್ಲಿ ಚರ್ಚೆ ಮಾಡ್ತೀನಿ ಅಂತೇಳಿ ಹೇಳಿದ್ದಾರೆ. ಹನುಮಂತು ಅಗೈನ್ ಸಂಪರ್ಕಕ್ಕೆ ಬಂದಿದ್ದಾರೆ. ಹನುಮಂತು, ಯಶವಂತರಾಯಗೌಡ ಪಾಟೀಲ್ ಅವರ ಮುಂದಿನ ನಡೆ ಏನು? ಏನ್ ಹೇಳ್ತಾ ಇದ್ದಾರೆ? ಯಾರ್ಯಾರು ಮನವೊಲಿಸೋದಕ್ಕೆ ಪ್ರಯತ್ನ ಪಟ್ಟರು, ಅವರಿಗೆಲ್ಲ ಏನ್ ಹೇಳಿ ಕಳಿಸಿದ್ದಾರೆ? ಹನುಮಂತು, ರಂಜಿತ್, ತಮಗೆ ಸಚಿವ ಸ್ಥಾನ ಸಿಕ್ಕಿಲ್ಲ ಅನ್ನುವಂತ ಕಾರಣಕ್ಕಾಗಿ ಅನೇಕ ಜನ ಹಿರಿಯ ಶಾಸಕರು ತಮ್ಮ ಸಚಿವ ಸ್ಥಾನ ವಂಚಿತ ಆಗಿರುವಂತಹ ಕಾರಣಕ್ಕಾಗಿನೇ ರಾಜೀನಾಮೆ ಪರ್ವವನ್ನ ಶುರು ಮಾಡಿದ್ದಾರೆ. ಮೊದಲಿಗೆ ಯಶವಂತರಾಯಗೌಡ ಪಾಟೀಲ್ ಅವರು ಹಿಂದೆ ಅನೇಕ ಬಾರಿ ಕೂಡ ಸಚಿವ ಸ್ಥಾನಕ್ಕೆ ಸಾಕಷ್ಟು ಪ್ರಬಲವಾಗಿ ಒಂದಷ್ಟು ಒಂದಷ್ಟು ಪ್ರಯತ್ನವನ್ನು ಕೂಡ ಪಟ್ಟಿದ್ರು. 2023ರ ಚುನಾವಣೆಗೂ ಮುನ್ನ ವಿಜಯಪುರ ಜಿಲ್ಲೆಯ ಎಲ್ಲಾ ನಾಯಕರನ್ನ ಕೂರಿಸಿ ಒಂದಷ್ಟು ಸಂಧಾನದ ಮಾತುಕತೆಯನ್ನ ಕೂಡ ನಡೆಸಿದ್ರು. ಅಲ್ಲರಿರುವಂತಹ ಭಿನ್ನಾಭಿಪ್ರಾಯಗಳನ್ನು ಕೂಡ ಬಗೆಹರಿಸುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಪ್ರಯತ್ನ ಮಾಡಿತ್ತು. ಅದಾದ ನಂತರದಲ್ಲಿ 2.5 ವರ್ಷದ ನಂತರದಲ್ಲಿ ಯಶವಂತರಾಯಗೌಡ ಪಾಟೀಲ್ಗೆ ಸಚಿವ ಸ್ಥಾನ ಸಿಗಬಹುದು ಅನ್ನುವಂತ ನಿರೀಕ್ಷೆ ಇತ್ತು. ಅದೇ ನಿರೀಕ್ಷೆಯಲ್ಲಿ ಅವರು ಕಾದಿದ್ರು. ಈ ಬಾರಿ ಅವರಿಗೆ ಸಚಿವ ಸ್ಥಾನ ಸಿಕ್ಕಿಲ್ಲ ಅನ್ನುವಂತ ಕಾರಣಕ್ಕಾಗಿ ನೇರವಾಗಿ ರಾಜೀನಾಮೆಯನ್ನು ಕೊಟ್ಟಿರುವಂತದ್ದು. ಈಗ ಒಂದ್ ಕಡೆಗೆ ರಾಜೀನಾಮೆ ಪರ್ವವನ್ನು ಶುರುವಾಗಿರುವಂತಹ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಮತ್ತು ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರೆಲ್ಲರೂ ಕೂಡ ಇದನ್ನ ತಡೆಯುವಂತ ಪ್ರಯತ್ನವನ್ನು ಕೂಡ ಮಾಡ್ತಾ ಇರುವಂತದ್ದು. ಹಾಗಾಗಿನೇ ಹಿರಿಯ ಸಚಿವರಿಗೆ, ಏನು ಪ್ರಮಾಣ ವಚನ ಸ್ವೀಕಾರ ಮಾಡಿದಂತಹ ಸಚಿವರಿಗೆ ಬೇರೆ ಯಾರೆಲ್ಲ ಅಸಮಾಧಾನಿತರವರಿದ್ದಾರೆ ಅವರನ್ನೆಲ್ಲರೂ ಹೋಗಿ ಭೇಟಿ ಮಾಡಿ ಅವರನ್ನ ಸಮಾಧಾನ ಪಡಿಸುವಂತ ಒಂದು ಟಾಸ್ಕ್ ಅನ್ನ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಕೊಟ್ಟಿದ್ದಾರೆ. ಇದರ ಹಿನ್ನೆಲೆಯಲ್ಲಿ ಲಕ್ಷ್ಮಣ ಸವದಿ ಅವರು ಕೂಡ ಯಶವಂತರಾಯಗೌಡ ಪಾಟೀಲ್ ಅವರನ್ನ ಭೇಟಿ ಮಾಡಿ ಸಂಧಾನ ಮಾಡುವಂತ ಒಂದಷ್ಟು ಪ್ರಯತ್ನಗಳನ್ನು ಕೂಡ ಮಾಡಿದ್ದಾರೆ. ಆದರೆ ಬೇರೆ ಬೇರೆಯವರು ರಾಜಕಾರಣದ ವಿಚಾರದಲ್ಲಿ, ರಾಜಕೀಯದಲ್ಲಿ ಎಲ್ಲವೂ ಸಾಧ್ಯ, ಎಲ್ಲವೂ ಅಸಾಧ್ಯ ಅನ್ನುವಂತ ಮಾತಿದ್ದಾಗಲೂ ಕೂಡ ಈ ಬಾರಿಯ ಮುನಿಸು ಯಾವುದೇ ಸ್ವರೂಪ ಪಡೆದುಕೊಳ್ಳೋದರಲ್ಲೂ ಕೂಡ ಆಶ್ಚರ್ಯ ಇಲ್ಲ. ಹೀಗಾಗಿ ನಾಳೆ ಕ್ಷೇತ್ರದ ಜನರ ಜೊತೆಗೆ ಮತ್ತು ಜಿಲ್ಲೆಯ ತಮ್ಮ ಬೆಂಬಲಿಗರ ಜೊತೆಗೆ ಮಾತುಕತೆಯನ್ನ ನಡೆಸಿ ನಿರ್ಧಾರ ತೆಗೆದುಕೊಳ್ಳುವಂತ ಲೆಕ್ಕಾಚಾರದಲ್ಲಿ ಯಶವಂತರಾಯಗೌಡ ಪಾಟೀಲ್ ಇದ್ದಾರೆ. ಕ್ಷೇತ್ರದ ಜನ ಮತ್ತು ಅಲ್ಲಿಯ ಕಾರ್ಯಕರ್ತರು, ಅವರ ಬೆಂಬಲಿಗರು ಏನು ಸಲಹೆ ಕೊಡ್ತಾರೆ ಆ ಸಲಹೆಗಳ ಆಧಾರಿತವಾಗಿ ಯಶವಂತರಾಯಗೌಡ ಪಾಟೀಲ್ ಅವರು ಯಾವ ನಿರ್ಧಾರ ತೆಗೆದುಕೊಳ್ತಾರೆ ಅನ್ನುವಂಥದ್ದು ಈ ಕ್ಷಣಕ್ಕೂ ಕುತೂಹಲ ಆಗಿದೆ. ಒಂದಂತೂ ಸತ್ಯ, ಈ ಒಂದು ಶಾಸಕರ, ಹಿರಿಯ ನಾಯಕರ ಅಸಮಾಧಾನ ಏನಿದೆ ತಾತ್ಕಾಲಿಕವಾಗಿ ಕಾಂಗ್ರೆಸ್ ಪಕ್ಷದ ಮೇಲೆ ಯಾವುದೇ ರೀತಿಯ ಪ್ರಭಾವ ಬೀರದೆ ಹೋದ್ರೂ ಕೂಡ, ಆದ್ರೆ ಮುಂದೆ ಬರುವಂತಹ ಸ್ಥಳೀಯ ಚುನಾವಣೆಗಳಾಗಿರ್ಬೋದು ಅಥವಾ ಮುಂಬರುವಂತಹ ಚುನಾವಣೆ ಆಗಿರ್ಬೋದು, ಅದು ಸಹಜವಾಗಿಯೇ ಜಿಲ್ಲಾ ರಾಜಕಾರಣದ ಮೇಲೆ, ಸ್ಥಳೀಯ ವಿಧಾನಸಭಾ ಕ್ಷೇತ್ರಗಳಲ್ಲಿ ಬಣ ಪೈಪೋಟಿ ಸಾಕಷ್ಟು ಜಟಾಪಟಿಯಾಗಿ ಅದು ಸಹಜವಾಗಿ ಪಕ್ಷದ ಮೇಲೆ ಸಾಕಷ್ಟು ಹೊಡೆತ ಬೀಳುತ್ತೆ. ಹೀಗಾಗಿ ಹಿರಿಯ ನಾಯಕರ, ಶಾಸಕರ ಸಮಾಧಾನ ಪಡಿಸುವಂತದ್ದೇ ಈಗ ಕಾಂಗ್ರೆಸ್ ಹೈಕಮಾಂಡ್ ಹಾಗೂ ಮುಖ್ಯಮಂತ್ರಿಗಳು ಮತ್ತು ಕೆಪಿಸಿಸಿ ಅಧ್ಯಕ್ಷರ ಮುಂದೆ ಇರುವಂತಹ ಬಹುದೊಡ್ಡ ಸವಾಲು. ರಂಜಿತ್.
ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.